ಈ ಜಗತ್ತಿನೊಳಗೆ ಸೂರ್ಯ ಚಂದ್ರ ಇರುವವರೆಗೂ ಸಹಿತ ಹಾಡುವರು 100 ಮಂದಿ ಬರಬಹುದ್ರಿ. ಈ 2 ಹಾಡದ ನೋಡ್ರಿ, ಇವನು ಮೀರಿಸೋ ಹಾಡಕ್ಕೆ ನನಗೆ ಕೇಳೋಲ್ಲ ಇವತ್ತಿಗೆ. ಯಾವ ಗೊತ್ತಿಲ್ಲ, ಗಜಮುಖನ್ನೇ ಎಷ್ಟು ಮಂದಿ ಬಂದು ಹೋದ್ರೆ ಇವನು ಮೀರ್ಸ್ಯಾರ ಹೇಳಿ. ಯಾವ ಗಳಿಗೆ ಹಾಡಿರ್ಬೇಕು, ಯಾವ ಗುಳಿಗೆ ಕೊಟ್ಟು ಹಾಡಿರ್ಬೇಕು ಅವ್ರಿಗೆ ಅಂತ ನಾನು. ಅದಕ್ಕೆ ಅವ್ರಂತಾರೆ ಜೀವನ ಅಂದ್ರೆ ಏನಂದ್ರೆ ವಿಶ್ವ ಗಾಯಕನ ಪಲ್ಲವಿಯೊಂದನ್ನ ಬೇಸರವಿಲ್ಲದೆ ಹಾಡೋದೇ ಜೀವನ. ಅದು ಸದಾ ಹಾಡೋದ್ರಿ. ಈಗ ನಮ್ಮ ಯಶವಂತ ಗವಾಯಿಗಳದ್ದು ಯೂಟ್ಯೂಬ್ನೊಳಗೆ ಯಶವಂತ ಸಿಂಧಿಗೆ ಬಡಗೇರ್ ಅಂತ ಹೊಡೆದು ಬಿಟ್ಟರು ಬಂದ್ಬಿಡ್ತಾರೆ ಹಾಡು. ಏನ್ರಿ ಅವ್ರ ಹಾಡು ಮಂದಿ ಕೇಳ್ತಾರೆ, ಅವ್ರೇನು ಕೇಳಂಗಿಲ್ಲ. ಅವ್ರು ಕೇಳಿದ್ರೆ ಹುಚ್ಚಿಡಿತೈತ್ರಿ. ಯಾಕೆ ಹುಚ್ಚಿಡಿತೆ ಅಂತ ನನ್ನಂಗೆ ಯಾರು ಹಾಡೋದ್ರಂತ. ಅದಕ್ಕೆ ಯಾವಾಗಲೂ ಸಹಿತ ನಮ್ಮದು ನಾವೆಂದು ಬಿಟ್ಕೊಳ್ಬಾರ್ದು. ನಾನು ಇವತ್ತಿಗೂ ನನ್ನ ಪ್ರವಚನ ರಂಗದೊಳಗೆ ಪ್ರಕಾಶ ನನ್ನ ಪ್ರವಚನ ಹೆಂಗಂತ ಕೇಳಿನಿ, ನಿಮ್ಗೆ ಕೇಳಲ್ಲ. ನನಗೆ ಗೊತ್ತದ ರೀ. ನಮ್ಮ ಗುರುಗಳು ಹೇಳ್ಯಾರ, ಪುಟ್ಟರಾಜ ಅಜ್ಜವರು ನೀ ಚಲೋ ಹೇಳ್ತೀವಿ ಅಂದಾರ. ಅವರ ಚಲೋ ಹೇಳ್ತಾರೆ, ಮತ್ತೆ ನಿಮ್ದು ಯಾಕೆ ಮಾರ್ಕಸ್ತು ಹೋಗ್ಲಾ? ಅರ್ಥ ಅದನ್ನ ನೀವು ನೋಡ್ರಿ, ಮಂದಿ ಕೇಳ್ರಿ, ಹೆಂಗ ಒಂದೇನು ಹೇಳ್ಬಿಟ್ಟಿರ್ತಾರ ಅವ್ರು, ಒಂದೇನು ಹೇಳ್ತಾರೆ. ಅದಕ್ಕೆ ಜೀವನ ಅಂದ್ರೆ ನಮಗೆ ಬಂದಂಗೆ ಬದುಕು ಮಾಡಬೇಕೆ ಹೊರತು ಇನ್ನೊಬ್ಬರು ನೋಡಿ ಅವ ಬದುಕು ಮಾಡೋದಲ್ರಿ. ಜೀವನ ಅಂದ್ರೆ ಇಷ್ಟು ಚಲೋ ಅದಲ್ರಿವ. ಇದನ್ನು ಚಂದ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಇವತ್ತು 3ನೇ ದಿವಸ. ಇದನ್ನು ಸ್ವಲ್ಪ ಬಿಡಿಸಿ ಒಂದು ಮಾತು ಹೇಳ್ತೀನಿ ಕೇಳಿ. 3 ಹುಟ್ಟಿದಾಗ ಯವ್ವ ಮನುಷ್ಯನಿಗೆ ಈ 3 ಕಟ್ಟು ಗಟ್ಟಿಯಾಗಬೇಕು ನೋಡ್ರಿ. 1ನೇದು ಹುಟ್ಟಿದಾಗ ಮೊದಲ ಕಟ್ಟುವ ಕಟ್ಟು ಯಾವ್ದ್ರಿ? ಯಾವ್ದು ಕಟ್ತೀರಿ ನಿಮ್ರ? ಯಾವ್ದು ಕಟ್ತೀರಿ ಅವ? ಈಗ ಅದು ಕಟ್ಟದ ಬಿಟ್ಟಾರೆ. ಈಗ ತೊಟ್ಟಿಲ್ಲ ಅದು. ಈಗ ಅವು ಎಳ್ಕೊಂಡು ಹೋಗೋದ್ರೆ ದರ ಎಳ್ಕೊಂಡು ಹೋಗೋದ್ರೆ ನಾಳೆ ವಯಸ್ಸಾದ್ಮೇಲೆ ನಿಮ್ಮ ದರ ಎಳ್ಕೊಂಡು ಹೋಗಿ ಎಲ್ಲರೂ ಇಟ್ಟು ಬರ್ತಾರೆ ಅವ್ರು. 1ನೇದು ಹುಟ್ಟಿದ ತಕ್ಷಣ ಮೊದಲ ಕಟ್ಟುವ ಕಟ್ಟು ತೊಟ್ಟಿಲ ಕಟ್ಟು. 2ನೇದು ಕೈಗೆ ಕಂಕಣ ಕಟ್ಟು. 3ನೇ ಕಟ್ಟು ಸಿದಿಗಿ ಕಟ್ಟು. ಈ 3 ಕಟ್ಟು ಯೋಗಿ ಇರಲಿ, ಅನುಭಾವಿ ಇರಲಿ, ತತ್ವಜ್ಞಾನಿ ಇರಲಿ, ಗಮಕಿ ಇರಲಿ, ಗಾಯಕನಿರಲಿ, ವಿದ್ವಾಂಸನಿರಲಿ, ಬಡವನಿರಲಿ, ಬಲ್ಲಿದನಿರಲಿ, ಭಿಕ್ಷುಕನಿರಲಿ, ಭಿಖಾರಿ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಈ 3 ಕಟ್ಟು ಭೇಟಿಯಾಗಬೇಕು. ನೀನಿರಲು ಅಂಧದ ಅರಮನೆಯ ಕಟ್ಟಿ, ಕೆಲಸಕ್ಕೆ ಹಲವಾರು ಆಳುಗಳನ್ನ ಇಟ್ಟಿ, ನಿನ್ನನ್ನು ಕರೆಯಲು ಬಂದಾನ ಯಮನೆಂಬ ಶೆಟ್ಟಿ, ಅರಮನೆ ಆಳು ಕಾಳು ಎಲ್ಲೆಪ್ಪ ಬಿಟ್ಟಿ. ಎಲ್ಲಿ ಬಿಟ್ಟಿ ಹೇಳ್ರಿ ತಾಯಿ? ಇಟ್ಟು ಜೀವನ ಸೂಕ್ಷ್ಮದಲ್ರಿ. ನಾವೆಲ್ಲ ಬರುವಾಗ ಬತ್ತಲೆಯಾಗಿ ಬಂದವ್ರೆ, ಹೋಗುವಾಗಲೂ ಬತ್ತಲೆಯಾಗಿ ಹೋಗುವುದೇ. ಈ ನಡುವೆ ಸುಳಿವುದೇನೆಂದರೆ ಇದು ಜೀವನ. ಕಂಗಣ ಮುಂದಣ ಕತ್ತಲೆ ಅಯ್ಯ, ಮನದ ಮುಂದಣ ಕತ್ತಲೆ ಅಯ್ಯ, ಕಿವಿಗಳ ಮುಂದಣ ಕತ್ತಲೆಯ, ಕತ್ತಲೆಂಬುದು ಅತ್ತಲಯ್ಯ, ಗುಹೇಶ್ವರನೆಂಬುದು ಇತ್ತಲಯ್ಯ ಅಂತಾನೆ. ಅಲ್ಲ ಏನ್ರಿ ಕತ್ತಲಂದ್ರೆ ಅಜ್ಞಾನ. ಹೆಂಗ ನಮಗ ಈ ಜೀವನ ಗೊತ್ತಾಗೋದಂದ್ರೆ, ಮಗಳ ಮದುವೆ ಮಾಡಾಕತ್ತೇನಪ್ಪ, ಮಗಳಿಗೆ ಸಾಮಾನು ಕೊಡಿಸ್ಬೇಕಲ್ರಿ ಯಶವಂತ ಕುಮಾರ್? ಮಗಳಿಗೆ ಸಾಮಾನು ಕೊಡ್ಸೋದು ಹೇಳಾಕತ್ತೀನಿ ನಿನಗ. ಮಗಳಿಗೆ ಸಾಮಾನು ಕೊಡಿಸ್ಬೇಕಲ್ರಿ? ಏನ್ ಕೊಡ್ಸೋದ್ರಿ? ಟಿಜೂರಿ ಕೊಡ್ಸೋದ್ರಿ. ಯಾವ ಟಿಜೂರಿ ಅದಕ್ಕ? ಯಾವ್ದೇವ? ರಾಜಾರಾಣಿ. ಒಂದ್ ಕಡೆ ಗಂಡಂದ್ರಿ, ಒಂದ್ ಕಡೆ ಎಂತ ಅತ್ತಿ ಮಾವಿ ರೋಡೆ ಇಟ್ಟು ನಿಲ್ಬೇಕ. ಎಷ್ಟು ನಮ್ಮ ಮಂದಿ ಡೇಂಜರ್ ರೀ ಯವ್ವ. ಮೊದಲ ರಾಜಾರಾಣಿ ಟಿಜೂರಿ ಕೊಟ್ಟು ಕಳ್ಸದ್ರಿ, ಮೊದಲ ಗಂಡ ಹೆಂಡತಿ ಬ್ಯಾರೆ ಮಾಡಿ ಕಳ್ಸದ್ರಿ. ಅವ ನಿನ್ನ ಬಟ್ಟೆ ನಿನಗ, ಅವನ ಬಟ್ಟೆ ಅವನಿಗೆ ನೋಡು. ಹೌದು, ಚಲೋ 30-40 ಸಾವಿರ ಚಲೋ ಗೇಜಿನ ಟಿಜೂರಿ ಅಂದ್ರೆ ಗಾಡ್ರಿ ಏನಂತೀರಿ, ಟಿಜೂರಿ ಮಾಡಿ ಕಳಿಸಿ. ಗಂಡನ ಮನೆಗೆ ಹೋಗಿ ಅವ್ವ ಆ ಟಿಜೂರಿ ಒಳಗೆ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಇಡಬೇಕಿಲ್ಲ. ಹೆಣ್ಮಗಳು ಸೀರೆ ಇಡಬೇಕಿಲ್ಲ. ಅದನ್ನೆಲ್ಲ ಬಿಟ್ಲು. ಅದರಾಗ ಹೋಗಿ ಎಮ್ಮಿ ಸೆಗಣಿ ಇಟ್ಲೇವು. ಟಿಜೂರಿ 30,000ದಾದ್ರೇನು 40,000ದಾನೇನು, ಅದ್ರಾಗ ಏನು ಇಡಬೇಕನ್ನೋ ಜ್ಞಾನ ಗೊತ್ತಿರಬೇಕಷ್ಟೆ. ಹಂಗೆ ಈ ಶರೀರ ಪರಮಾತ್ಮ ಕೊಟ್ಟಿದ್ದಾನಲ್ಲ, 83,99,999 ಜನ್ಮಗಳನ್ನು ದಾಟಿ ಕೊನೆಗೆ ಈ ಮಾನವ ಜನ್ಮಕ್ಕೆ ಬಂದಿವೆ ಅಂದ ಮೇಲೆ ಇದರಾಗ ಏನಿಡಬೇಕು ಅನ್ನೋದು ಜ್ಞಾನ ಗೊತ್ತಿತ್ತು ಅಂದ್ರೆ ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕ ಏನ್ರಿ? ಹುಟ್ಟಿ ಬಂದ ಸಾರ್ಥಕ. ಮತ್ತೆ ನಮಗೆ ಏನು ಇಡಬೇಕು ಅನ್ನೋದು ಗೊತ್ತಿಲ್ಲ, ಏನು ಉಣಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಜೀವನ ಅಂದ್ರೆ ಹೆಂಗ್ರಿ? ಜನನ ಉಚಿತ, ಮರಣ ಖಚಿತ, ಕೀರ್ತಿ ಶಾಶ್ವತ.
ಜನನ ಉಚಿತವಾಗಿ ಬಂದಿದೆ. ಮರಣ ಅನ್ನೋದು ಖಚಿತವಾಗಿ ಇರ್ತದೆ. ಕೀರ್ತಿ ಏನೈತಲ್ಲ ಅದು ಶಾಶ್ವತ. ಒಂದು ಮಾತು ಸತ್ಯ ಹೆಂಗದ ನೋಡ್ರಿ, ಹುಟ್ಟು ದರಿದ್ರವಾದರೆ ಸಾವು ಚರಿತ್ರೆಯಾಗಿರ್ಬೇಕು. ಹುಟ್ಟು ದರಿದ್ರ, ಸಾವು ಚರಿತ್ರೆ. ನೋಡಿ ಇವರೆಲ್ಲರೂ ಎಲ್ಲಿ ಹುಟ್ಟ್ಯಾರ ಇವ್ರದ್ದು ಹೇಳ್ತೀನಿ. ಇವ್ರ ಚರಿತ್ರೆ ಹೆಂಗದ ನೋಡ್ರಿ. ಏಸು ಹುಟ್ಟಿದ್ದೆಲ್ಲಿ? ದನದ ಕುಟ್ಟಿಗೆ, ಹೌದ್ರಿ. ಸತ್ತಿದ್ದೆಲ್ಲಿ? ಶಿಲುಬೆಯೇರಿ ಸತ್ತ. ಕೃಷ್ಣ ಹುಟ್ಟಿದ್ದೆಲ್ಲಿ? ಜೈಲಿನಲ್ಲಿ. ಸತ್ತಿದ್ದೆಲ್ಲಿ? ಶಬರನ ಬಾಳಕ್ಕೆ, ಹೌದ್ರಿ. ಹುಬ್ಬಳ್ಳಿ ಸಿದ್ಧಾರೂಢ ಹುಟ್ಟಿದ್ದೆಲ್ರಿ? ಬೀದರ್ ಜಿಲ್ಲೆಯ ಕನ್ನಡ ನಾಡಿನ ಕಳಸಪ್ರಾಯ ಜಿಲ್ಲೆ, ಕಳಸಪ್ರಾಯ ಮ್ಯಾಲೆ ಚಳಕಾಪುರದೊಳಗೆ ಹುಟ್ಟಿದ್ರು. ಅವರು ಶಿವನ ಪಾದ ಸೇರಿದ್ದೆಲ್ರಿ? ಹುಬ್ಬಳ್ಳಿ, ಹೌದಲ್ಲ. ಅವರು ಹುಟ್ಟು ಹಳ್ಳಿಯೊಳಗಾಗಿರೋಳಕ್ಕ ಸಾವು ಮಾತ್ರ ಚರಿತ್ರೆಯಾಗಿರ್ತದಲ್ರಿ. ಮನುಷ್ಯ ಎರಡೇ ತೆನೆಗಿಟ್ಕೊಳ್ಬೇಕು. ಜೀವನ ಅಂದ್ರೆ ಏನಾರ ಬರೆದು ಇಡುವಂಗರ ಬದಿಕ್ ಹೋಗ್ಬೇಕು, ಇಲ್ಲ ಅಂದ್ರೆ ಏನಾರ ಬರೆದಿಟ್ಟರ ಹೋಗ್ಬೇಕು. ಮತ್ತೇನಾರ ಬರೆದಿಟ್ರೆ ಮತ್ತೆ ಯಾರ ಹೆಸರಿಗೆ ಬರೆದಿಟ್ಟು ಹೋಗಲ್ರಿ. ಬರೆಯುವಂಗ ಬದಿಗೆ ಹೋಗ್ಬೇಕು. ಬರೆಯುವಂಗ ಬದಿಗೆ ಹೋದವರು ಯಾರು ಇತಿಹಾಸದೊಳಗೆ ಅಂದ್ರೆ 1000 ವರ್ಷಗಳ ಹಿಂದೆ ಕನ್ನಡ ನಾಡಿನೊಳಗ ವಿಜಯಪುರ ಜಿಲ್ಲೆ, ಅದು ಪಂಚ ನದಿಗಳ ನಾಡು. ಆದ್ರೆ ಬರಗಾಲ ಮಾತ್ರ ಕಾಯಂ ಇರ್ತದೆ, ಹೌದ್ರಿ. ವಿಶ್ವವಿಖ್ಯಾತ ಗೋಲಗುಮ್ಮಟ, ಗೋಲಗುಮ್ಮಟ ಆ ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಒಂದು ತಾಲೂಕು. ಭೀಮಾ ನದಿಯ ಪಕ್ಕದಲ್ಲಿ ಒಂದು ತಾಲೂಕು ಬರ್ತದ, ಅದಕ್ಕೆ ಇಂಡಿ ತಾಲೂಕು ಅಂತ. ಇವರು ಅದಾರಲ್ರಿ ಗವಾಯಿಗಳು, ಇಂಡಿ ತಾಲೂಕಿನವ್ರಿ. ಅವ್ರ ಅಪ್ಪರು ನೌಕರಿ ಮಾಡಿಕೋ ಅಂತ ಸಿಂದಗಿಗೆ ಬಂದ್ರಿ. ಅವ್ರು ಮನೆ ಕಟ್ಟಿಸಿ ಸಿಂದಗಿಯಾಗ ಅವ್ರ ಅಪ್ಪರ ಆದರೆ ಇವ್ರನ್ನ ಮಹಾರಾಷ್ಟ್ರಕ್ಕೆ ಕೊಟ್ಟಿವ್ರಿ. ಯಾವ ನೀವು ಈಗ ಮಗಳು ಕೊಡ್ತಿರಲ್ಲ, ನಾವು ಇವ್ರನ್ನ ಕೊಟ್ಟಿವಿ ಮಹಾರಾಷ್ಟ್ರಕ್ಕೆ. ಹಿಂಗೈತೆ ನೋಡ್ರಿ. ಅದು ಏನೇ ಹಾಕ್ತಲ್ರಿ ಹಿಂಗಾಕೈತೆ ನೋಡ್ರಿ. ಮನೆ ನೆನೆಸ್ಕೊಂಡ್ರೆ ಎತ್ತಾಗಲ್ಲ ಬರ್ತದ. ಇಂಡಿ ತಾಲೂಕಿನೊಳಗ ಒಂದು ಹಳ್ಳಿ ಬರ್ತದ, ಅದಕ್ಕೆ ಉಮರಾಣಿ ಅಂತ. ಉಮಾ ಅಂದ್ರೆ ಪಾರ್ವತಿ, ಉಮಾ ಅಂದ್ರೆ ಪಾರ್ವತಿ. ಆ ಉಮರಾಣಿ ಒಳಗ ಅಕ್ಕ ಸಾಲಿಗರ ಒಂದು ಮನೆತನ. ಆ ಮನೆತನದ ಒಡೆಯ ಅನಂತರಾಯ. ಆ ಅನಂತರಾಯನ ಒಲವಿನ ಮಡದಿ ಸಿರಸಮ್ಮ. ಸ್ವಲ್ಪ ಭಾಳ ಏನು ಹೇಳೋಲ್ಲ ಮಗ, ಸುಮ್ಮನೆ ನನಗೆ ಎಷ್ಟು ನೆನಪಕ್ಕತ್ತೆ ಅಟ್ಟ ಹೇಳ್ಕೊಂಡು ಬರ್ತೀನಿ. ನಾನು ಸ್ವಲ್ಪ ನೆನಪು ಸಿಕ್ತಿ ಕಡಿಮೆ ಅವ, ಸುಮ್ಮನೆ ಹೇಳ್ಬಿಡ್ತೀನಿ ಕೇಳ್ರಿ.